ರವಿ ಸರ್, ಮೂಲತಃ ಎಲ್ಲಿಯವರು ನೀವು? ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು? ಎಷ್ಟನೇ ವರ್ಷದಲ್ಲಿ ಬಂದ್ರಿ? ಏನ್ ಆಗ್ಬೇಕು ಅಂತ ಬಂದಿದ್ರಿ? ಅದಾಗಿದ್ದೀರಾ ಅಥವಾ ಆಗ್ತಾ ಇದ್ದೀರಾ? ಬೆಂಗಳೂರಲ್ಲಿ 2012 ನಾನು ಸಿನಿಮಾ ರಂಗಕ್ಕೆ ಬಂದೆ. ರವಿ ಸರ್, ಡೈರೆಕ್ಟರ್ ಆಗಬೇಕು ಅನ್ನುವಂಥದ್ದು ಎಷ್ಟು ವರ್ಷದ ಕನಸು? ಅದು ಅಷ್ಟು ಸುಲಭವಾಗಿ ನೆರವೇರೋದಲ್ಲ. ಸತತ 10 ವರ್ಷಗಳಿಂದ ನೀವು ಪರಿಶ್ರಮ ಪಟ್ಟಿದ್ದೀರಿ ಅಂತ ಕಾಣಿಸುತ್ತೆ. ಸಿನಿಮಾಗೆ ಬಂದಾಗ ನಾವು ನಿರ್ದೇಶಕರು ಆಗಬೇಕು ಅಂತಾನೆ ಬರೋದು. ನಾವು ಬಂದು ಫಸ್ಟ್ ದಿನ ಅದೇ ಇರುತ್ತೆ. ಅದಕ್ಕೆ ಸಮಯ ಸಂದರ್ಭಗಳು ಕೂಡಿ ಬರಬೇಕಾಗಿತ್ತು. ಇಷ್ಟು ದಿನವರೆಗೂ ಪ್ರೇಮ್ ಸರ್ ಹತ್ರ ಕಳ್ತಿರೋದು ಎಲ್ಲ ಬಂದು ಈಗ ನಾನು ನಿರ್ದೇಶಕನಾಗಿ ಆಗಕ್ಕೆ ಸಹಾಯ ಆಗ್ತಾ ಇರೋದು. ಶೋಮ್ಯಾನ್ ಪ್ರೇಮ್ ಸರ್ ಜೊತೆ ಕಳೆದ 10 ವರ್ಷಗಳಿಂದ ಜರ್ನಿ ಮಾಡ್ಕೊಂಡು ಬಂದು ವಿಲನ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಕೆಡಿ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥ ರವಿ ಸಾರಂಗ ಸರ್ ಇವಾಗ ಡೈರೆಕ್ಟರ್ ಕ್ಯಾಪ್ ತೊಡ್ತಾ ಇದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹೊಸ ಸಿನಿಮಾ ಅನೌನ್ಸ್ ಆಗಿದೆ. ಸೊ ಏನು ಹೇಳ್ತಾರೆ ಸಿನಿಮಾದ ಬಗ್ಗೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಪ್ರೇಮ್ ಸರ್ ಜೊತೆ 10 ವರ್ಷ ಜರ್ನಿ ನಿಮ್ಮದು. ಸೊ ಇವತ್ತು ಡೈರೆಕ್ಟರ್ ಕ್ಯಾಪ್ ತೊಡ್ತಿದ್ದೀರಿ. ಎಷ್ಟು ನರ್ವಸ್ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಖುಷಿ ಇದೆ? ಖಂಡಿತವಾಗ್ಲೂ ನೀವು ಹೇಳ್ದಂಗೆ ನರ್ವಸ್ ಅನ್ನೋದು ತುಂಬ ಇದೆ. ಖುಷಿ ಅನ್ನೋದು 10% ಇದ್ದರೆ ನರ್ವಸ್ ಅನ್ನೋದು 90% ಇದೆ. ಮುಂದೆ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನ ಈಗಲೇ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅದನ್ನು ಸರಿಯಾಗಿ ಮಾಡಬೇಕು. ಯಾರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರು ನಂಬಿಕೆ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ರವಿ ಸರ್, ಡೈರೆಕ್ಟರ್ ಆಗಬೇಕು ಅನ್ನುವಂಥದ್ದು ಎಷ್ಟು ವರ್ಷದ ಕನಸು? ಅದು ಅಷ್ಟು ಸುಲಭವಾಗಿ ನೆರವೇರೋದಲ್ಲ. ಸತತ 10 ವರ್ಷಗಳಿಂದ ನೀವು ಪರಿಶ್ರಮ ಪಟ್ಟಿದ್ದೀರಿ ಅಂತ ಕಾಣಿಸುತ್ತೆ. ಸೊ ನೀವೇ ಹೇಳೋದಾದರೆ ಎಷ್ಟು ವರ್ಷದಿಂದ ಡೈರೆಕ್ಟರ್ ಆಗಬೇಕು ಅನ್ನೋಂಥ ಕನಸು ಹೊತ್ತು ಬಂದಿದ್ದೀರಿ ಅನ್ನುವಂಥದ್ದು? ಮೇಡಮ್, ಎಲ್ಲರೂ ಅಷ್ಟೇ. ಸಿನಿಮಾಗೆ ಬಂದಾಗ ನಾವು ನಿರ್ದೇಶಕರು ಆಗಬೇಕು ಅಂತಲೇ ಬರೋದು. ನಾವು ಬಂದು ಫಸ್ಟ್ ದಿನ ಅದೇ ಇರುತ್ತೆ. ಅದಕ್ಕೆ ಸಮಯ ಸಂದರ್ಭಗಳು ಕೂಡಿ ಬರಬೇಕಾಗಿತ್ತು. ಇಷ್ಟು ದಿನವರೆಗೂ ಪ್ರೇಮ್ ಸರ್ ಹತ್ರ ಕಳ್ತಿರೋದು ಎಲ್ಲ ಬಂದು ಈಗ ನಾನು ನಿರ್ದೇಶಕನಾಗಿ ಆಗೋಕ್ಕೆ ಸಹಾಯ ಆಗ್ತಾ ಇರೋದು. ಸೊ ಈಗ ಟೈಮ್ ಬಂದಿದೆ. ಮುಂದೆ ಏನಾಗುತ್ತೋ ದೇವ್ರ ಮೇಲೆ ಭಾರ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ನಿರ್ದೇಶಕ ಅನ್ನೋದು ಸಿನಿಮಾ ರಿಲೀಸ್ ಆದಮೇಲೆ ಆಗ್ತೀನಿ. ರಕ್ಕಸಪುರದೋಳ್ ಟೈಟಲ್ಲೇ ಒಂದು ಮಾಸ್ ಫೀಲ್ ಕೊಡ್ತಾ ಇದೆ ನಮಗೆ. ಸೊ ಯಾವ ಥರದ ಸಿನಿಮಾ, ಯಾವ ಜಾನ್ರಲ್ಲಿ ಸಿನಿಮಾ ಬರುತ್ತೆ ಅನ್ನುವಂಥದ್ದು? ರಕ್ಕಸಪುರದೋಳ್ ಅನ್ನೋದು ನಮಗೆ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇದು. ಸೊ ಊರಲ್ಲಿ ನಡೆಯುವಂಥ ಕ್ರೈಮ್ಗಳನ್ನ ಹುಡ್ಕೊಂಡು ಹೋಗೋಂಥ ಪೊಲೀಸ್, ಇದೆಲ್ಲರಿಗೂ ಗೊತ್ತಿರೋದು. ಇದ್ರೊಳಗಡೆ 4-5 ಲೇಯರ್ಗಳಿರುತ್ತೆ. ಅದು ಸ್ಕ್ರೀನ್ ಪ್ಲೇನಲ್ಲಿ ಹೊಸದಾಗಿ ತೋರಿಸ್ಬೇಕಂತ ಪ್ರಯತ್ನ ಪಟ್ಟಿದ್ದೀವಿ. ಸೊ ಆ ಥರ ನೀವು ಆ ಅನುಭವನ ಸಿನಿಮಾದಲ್ಲಿ ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಒಂದು ಅನಿಸಿಕೆ. ನಿಮ್ಮ ಕತೆಗೆ ರಾಜ್ ಬಿ ಶೆಟ್ಟಿನೇ ಸೂಟ್ ಹಾಕ್ತಾರೆ ಅಂತ ಅನಿಸ್ತಾ, ಅಥವಾ ರಾಜ್ ಬಿ ಶೆಟ್ಟಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರದ ಅವ್ರಿಗೋಸ್ಕರನೇ ಕತೆ ಬರೆಯೋಕ್ಕೆ ಶುರು ಮಾಡಿದ್ದ, ಅಥವಾ ಹೇಗೆ ಅನ್ನುವಂಥದ್ದು? ಮೊದಲು ಕತೆ ಎಲ್ಲ ರೆಡಿ ಮಾಡಿಬಿಟ್ವಿ. ಮಾಡಿದ್ಮೇಲೆ ಯಾರು ಮಾಡಬೇಕು ಅಂತಂದಾಗ ಫಸ್ಟು ನನಗಿದ್ದಿದ್ದು ಆಪ್ಷನ್ನೇ ಬಂದ್ಬಿಟ್ಟು ರಾಜ್ ಬಿ ಸರ್. ಸೊ ರಾಜ್ ಬಿ ಸರ್ ನಾವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವಾಗ ನಾನು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರೇಮ್ ಸರ್ ಥ್ರೂವಿಂದ ಹೋದೆ. ಪ್ರೇಮ್ ಸರ್ ಒಂದು ಮಾತು ಹೇಳಿದ್ರು. ಆ ಮಾತಿಗೆ ಅವರು ರೆಸ್ಪಾನ್ಸ್ ಮಾಡಿ ಕರೆದ್ರು, ಕತೆ ಕೇಳಿದ್ರು. ಅವ್ರಿಗೆ ಇಷ್ಟ ಆಯಿತು. ಇಷ್ಟ ಆಗಿದ ತಕ್ಷಣ ನೆಕ್ಸ್ಟ್ ಏನಿದೆ ಪ್ರೋಸೆಸ್ಸು, ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡಿದೆ. ಈ ಥರ ಅವ್ರಿಗೆ ಇಷ್ಟ ಆಗಿದೆ ಅಂದ ತಕ್ಷಣ ಅವ್ರಿಗೂ ಇಷ್ಟ ಆಯಿತು. ಸೊ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಸಿನಿಮಾ ನಡೀತಾ ಇದೆ. ಸಿನಿಮಾದ ಶೂಟಿಂಗ್ ಎಲ್ಲೆಲ್ಲಿ ನಡೆಯುತ್ತೆ? ರಾಜ್ ಬಿ ಸರ್ನ ಹೊರತುಪಡಿಸಿ ಬಿ ಸುರೇಶ್ ಸರ್ ಇದ್ದಾರೆ, ಅರ್ಚನಾ ಕೊಟ್ಟಿಗೆ ಇದ್ದಾರೆ, ಸ್ವಾತಿಷ್ಠ ಇದ್ದಾರೆ. ಅವ್ರನ್ನ ಹೊರತುಪಡಿಸಿ ಯಾರೆಲ್ಲ ಇರ್ತಾರೆ? ಅಥವಾ ಹೊಸ ಕಲಾವಿದ್ರ ಜೊತೆಗೆ ಇನ್ನು ಯಾರಾದರೂ ಹಿರಿಯರು ಇರ್ತಾರಾ ಅಥವಾ ಹೇಗೆ ಅನ್ನುವಂಥದ್ದು? ಮೇಡಮ್, ಇನ್ನೂ ಕ್ಯಾರೆಕ್ಟರ್ಗಳೆಲ್ಲ ಫೈನಲ್ ಮಾಡಬೇಕು. ಎಲ್ಲ ಆಗ್ತಾ ಇದೆ. ಇನ್ನೂ ಒಂದು ವಾರದಲ್ಲಿ ಎಲ್ಲ ಫೈನಲ್ ಮಾಡ್ತೀವಿ. ಇವಾಗ ನೀವೇನು ಹೇಳಿದ್ರು ಅವರೆಲ್ಲ ಇದ್ದಾರೆ. ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ, ಜಹಾಂಗೀರ್ ಸರ್ ಇದ್ದಾರೆ, ಮುಂತಾದವರು. ನಮ್ಮ ಅನಿರುದ್ಧ್ ಭಟ್ ಅಂತ ಒಬ್ಬರು ಹೊಸ ಕಾಸ್ಟಿಂಗ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅವರು ಇದರಲ್ಲಿ ಮೇನ್ ಲೀಡಾಗಿ ಅವರು ಒಂದು ಮಾಡ್ತಿದ್ದಾರೆ. ಸೊ ಇಷ್ಟು ಇದೆ ಸದ್ಯಕ್ಕೆ. ಮುಂದೆ ಯಾರು ಏನೇನು ಆಗ್ತಾರೆ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಮೊದಲು ಬೆಂಗಳೂರಲ್ಲಿ ಒಂದು 15 ದಿವಸ ಮಾಡೋಣ ಅಂತ. ಅದಾದಮೇಲೆ ಕೊಳ್ಳೇಗಾಲದಲ್ಲಿ ಒಂದು 20 ದಿವಸ, ಸಕಲೇಶ್ಪುರದಲ್ಲಿ ಒಂದು 20 ದಿವಸ ಶೂಟ್ ಮಾಡ್ತೀವಿ. ಸರ್, ರವಿ ವರ್ಮಾ ಸರ್ ಪ್ರೊಡಕ್ಷನ್ ಶುರು ಮಾಡೋದು, ಅವರು ದುಡ್ಡು ಹಾಕೋದು ತಮಾಷೆ ಮಾತಲ್ಲ. ಸೊ ಅವರಿಗೆ ಆಲ್ ಓವರ್ ಇಂಡಿಯಾ ಸೂಪರ್ ಸ್ಟಾರ್ಗಳು ಗೊತ್ತು, ಅಥವಾ ಆಲ್ ಓವರ್ ಇಂಡಿಯಾ ಡೈರೆಕ್ಟರ್ಗಳು ಗೊತ್ತು. ನಿಮ್ಮ ಮೇಲೆ ಒಂದು ಬಲವಾದ ನಂಬಿಕೆ ಇಟ್ಟು ಅವ್ರು ಸಿನಿಮಾ ಕೊಟ್ಟಿದ್ದಾರೆ ಅಂತಂದರೆ ನೀವು ಎಷ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀರಾ? ಅಥವಾ ಯಾಕೆ ಅವರಿಗೆ ನಿಮಗೆ ಅವಕಾಶ ಕೊಟ್ಟರು ಅಂತ ನಿಮ್ಗೆ ಅನಿಸ್ತಾ ಇದೆ ಅನ್ನೋಂಥದ್ದು ರವಿ ಸರ್ ಬಗ್ಗೆ? ಅದೇ ಹೇಳಿದ್ರಲ್ಲ, ನಾನು ರವಿ ಸರ್ ಜೊತೆ ರುಸ್ತುಮ್ ಅಂತ ಒಂದು ಸಿನಿಮಾ ಮಾಡಿದೆ. ಆದರೆ ಇದೊಂದು 3 ವರ್ಷ 4 ವರ್ಷ ಹಿಂದೆ. ಸೊ ಅವತ್ತಿಂದನೂ ನನಗೆ ಪರಿಚಯನೇ. ಅವ್ರು ನನ್ನ ಕೆಲಸ ನೋಡಿದ್ದಾರೆ. ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಯಾಕಂದರೆ ಅವರು ಅವ್ರ ಪ್ರೊಡಕ್ಷನ್ ಫಸ್ಟ್ ಸಿನಿಮಾ ಅಂದರೆ ಅವರೇ ಮಾಡ್ಬೋದಾಗಿತ್ತು, ಇಲ್ಲ ಇನ್ನೊಬ್ಬರು ಕರೆದಿದ್ರು ಬಂದು ಮಾಡಿರೋ. ಬಟ್ ನನಗೆ ಫಸ್ಟ್ ಸಿನಿಮಾ ಅವ್ರ ಪ್ರೊಡಕ್ಷನಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅದು ನನಗೆ ಅದೃಷ್ಟ. ಖಂಡಿತವಾಗ್ಲೂ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ನಂಬಿಕೆನ ನಾನು ಉಳಿಸ್ಕೊಳ್ತೀನಿ. ಮತ್ತು ಇನ್ನೊಂದು ಅನ್ನೋದಕ್ಕಿಂತಲೂ ಅವರ ಒಂದು ಬೆಂಬಲ ನಂಗೆ ತುಂಬ ಇದೆ. ಟೆಕ್ನಿಷಿಯನ್ ಆಗಿ ಅವ್ರಿಗೆ ತಿಳುವಳಿಕೆ ಅನ್ನೋದು ತುಂಬ ಇದೆ. ಅದೆಲ್ಲ ನನಗೊಂದು ಯೂಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಮತ್ತು ಅವರು ಹೇಳಿರೋದು ಅದೇ, ನೀನು ಮುಂದೆ ಹೋಗು, ಹಿಂದೆ ನಾನು ಇಡ್ತೀನಿ ಅಂತ. ಖಂಡಿತವಾಗ್ಲೂ ಇದು ಒಳ್ಳೆ ಸಿನಿಮಾ ಆಗುತ್ತೆ. ಅವ್ರೇನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ.
ಹೇಳಿ ನಿಮ್ಮ ಅಕ್ಕ ಪ್ರೇಮ್ ಮತ್ತೆ ರಕ್ಷಿತಾ ಪ್ರೇಮ್ ಸರ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾರೆ. ರಕ್ಷಿತಾ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಮೇಡಮ್ ಅನ್ನೋರು ನಮಗೆ, ನಾನು ಅವ್ರ ಮನೆ ಮಗ ಇದ್ದಂಗೆ 15 ವರ್ಷ 12 ವರ್ಷದಿಂದ ಅವ್ರ ಪರಿಚಯ. ಸೊ ನನ್ನ ಜೊತೆ ಅವ್ರ ಜೊತೆ ನಾನಿರೋದು ರೆಗ್ಯುಲರಾಗಿ ಎಲ್ಲ ಟೈಮಲ್ಲೂ ಮಾತಾಡೋದ್ರಿಂದ ಆಗಲಿ ಎಲ್ಲ ವಿಷಯಗಳು ನಾವು ಶೇರ್ ಮಾಡ್ತೀವಿ. ನನ್ನ ಕತೆ ಮಾಡ್ಕೊಂಡಾಗಲೂ ಫಸ್ಟು ಹೋಗಿದ್ದು ರಕ್ಷಿತಾ ಮೇಡಮ್ಗೆ. ಅವ್ರಿಗೆ ಹೇಳಿದ್ಮೇಲೆ ಅವರು ಚೆನ್ನಾಗಿದೆ ಕಣೋ ಇದನ್ನು ಹಿಂಗೆ ಮಾಡ್ಬೋದು ಅಂತ ಒಂದು ಮಾತಾಡಿದ್ಮೇಲೆ ಅದು ಬೇರೆ ಕಡೆಯಿಂದ ಸ್ಪ್ರೆಡ್ ಆಗಿದ್ದು. ಆಮೇಲೆ ನಾನು ರಾಜ್ಬೀರ್ ಸರ್ ಹತ್ರ ಹೋಗಿದ್ದು, ಪ್ರೇಮ್ ಸರ್ ಹತ್ರ ಹೋಗಿದ್ದು, ಎಲ್ಲ ವಿಷಯಗಳೆಲ್ಲ ಬಂದಿದ್ದು ಆಮೇಲೆ. ಸೊ ಅದು ಹಂಗೆ ಸ್ವಲ್ಪ ಅದು ಚಿಕ್ಕ ಏನೋ ಒಂದು ಮಾಡಬೇಕು ಅಂತ ಹೋಗಿದ್ದು, ಕೊನೆಗೆ ಅದು ಒಂದೊಂದೇ ಹೆಜ್ಜೆ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜಾಯ್ನ್ ಆದರು. ಸೊ ಹಂಗೆ ದೊಡ್ಡದಾಗಿ ಬಂದಿದೆ. ಇವಾಗ ಮುಂದೆ ಅದೇ ಥರ ಏನೋ ಒಂದು ಆಗ್ಬೋದು ಅಂತ ಒಂದು ನಂಬಿಕೆ. ರವಿ ಸರ್, ಮೂಲತಃ ಎಲ್ಲಿಯವರು ನೀವು? ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು? ಎಷ್ಟನೇ ವರ್ಷದಲ್ಲಿ ಬಂದ್ರಿ? ಏನಾಗಬೇಕು ಅಂತ ಬಂದಿದ್ರಿ? ಅದಾಗಿದ್ದೀರಾ ಅಥವಾ ಆಗ್ತಾ ಇದ್ದೀರಾ ಅನ್ನೋಂಥದ್ದು? ಮೇಡಮ್ ನಾವು ಬೆಂಗಳೂರಲ್ಲೇ ಬೇಸ್ ನಮ್ಮ ಬೆಂಗಳೂರು. 2012 ಐ ಥಿಂಕ್ 2012ರಲ್ಲಿ ನಾನು ಸಿನಿಮಾ ರಂಗಕ್ಕೆ ಬಂದೆ. ಬಂದಾಗಿಂದ ಪ್ರೇಮ್ ಸರ್ ಜೊತೆ ಮೈನ್ ಇದರಲ್ಲಿ ಮಾಡ್ತಿದ್ದೆ. ಮಹೇಶ್ ಬಾಬು ಸರ್ ಜೊತೆ ಸ್ಟಾರ್ಟ್ ಮಾಡಿ ಕೆರಿಯರು. ಆಮೇಲೆ ಪ್ರೇಮ್ ಸರ್ ಜೊತೆ ಇದ್ದು, ಆಮೇಲೆ ರವಿ ವರ್ಮ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಇಲ್ಲಿವರೆಗೂ ಏನು ಕಳಿಬೇಕಾಗಿದ್ದು ಅದು ಕಳ್ತಿದ್ದೀನಿ. ಈಗ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಈ ಹೆಜ್ಜೆ ಇಟ್ಟಿರೋದಷ್ಟೇ, ಇನ್ನು ನಿರ್ದೇಶಕನ ಪಟ್ಟ ಬಂದಿಲ್ಲ. ಇದೆಲ್ಲ ಮುಗಿದ ಮೇಲೆ ಸಿನಿಮಾಗೆ ಯಾವಾಗ ಸಿನಿಮಾ ಬರುತ್ತೋ ಅವತ್ತೇ ನಾನು ನಿರ್ದೇಶಕ ಅನ್ನೋ ಒಂದು ಮಾತು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ರವಿ ಸಾರಂಗ ಅವರ ಮಾತುಗಳಾಗಿತ್ತು. ರಕ್ಕಸ ಪುರದೋಳು ಅನ್ನುವಂಥದ್ದು ಸಿನಿಮಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಿನಿಮಾ ಅನೌನ್ಸ್ ಆಗಿದೆ. ನಿರ್ದೇಶಕ ಪ್ರೇಮ್ ಸರ್ ಜೊತೆ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ವರ್ಷ ಜರ್ನಿ ಮಾಡಿದ್ದಾರೆ. ಇವತ್ತು ಫೈನಲಿ ಅವರು ಡೆಬ್ಯೂ ಡೈರೆಕ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾ ಇದ್ದಾರೆ. ನೋಡೋಣ ಸಿನಿಮಾ ಯಾವ ರೀತಿ ಬರುತ್ತೆ ಅನ್ನೋಂಥದ್ದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.